ಧಾರ್ಮಿಕ ಜಾಗೃತಿ ಮತ್ತು ಸಾಂಪ್ರದಾಯಿಕ ಕಲಾ ಪ್ರಕಾರಗಳನ್ನು ಉಳಿಸಿಕೊಳ್ಳುವಂತಹ ಉದ್ದೇಶದೊಂದಿಗೆ ಬನ್ನೂರು ದಕೀರುತ್ತಲ್ ಉಗ್ರ ಯಂಗ್ ಮೆನ್ಸ್ ಅಸೋಸಿಯೇಷನ್ ಸಂಸ್ಥೆ ತನ್ನ 50ನೇ ವರ್ಷದ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡುತ್ತಾ ಮೇ 7ರಿಂದ 9ರ ತನಕ 3 ದಿನಗಳ ಧಾರ್ಮಿಕ ಕಾರ್ಯಕ್ರಮ ಹಾಗೂ ಅಂತಾರಾಜ್ಯ ಮಟ್ಟದ ದಫ್ ಸ್ಪರ್ಧೆ ನಡೆಯಲಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಅಜಾರ್ ಬನ್ನೂರು ತಿಳಿಸಿದ್ದಾರೆ. ಇನ್ನು ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಇಂದಿನ ಯುವ ಜನತೆಯನ್ನ ಅನೈತಿಕ ಚಟುವಟಿಕೆಗಳು, ಡ್ರಗ್ಸ್ ಮುಂತಾದ ತಪ್ಪು ಹಾದಿಗಳಿಂದ ದೂರ ಮಾಡುವ ನಿಟ್ಟಿನಲ್ಲಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ಸಕ್ರಿಯಗೊಳಿಸುವ ಪ್ರಯತ್ನ ಇದಾಗಿದೆ. 1977ರಲ್ಲಿ ಆರಂಭಗೊಂಡ ಈ ಸಂಸ್ಥೆ ಇಂತಹ ಸಾಮಾಜಿಕ ಚಟುವಟಿಕೆಗಳಿಗೆ ಹೆಚ್ಚು ಒತ್ತು ನೀಡುತ್ತಾ ಬಂದಿದೆ. ಮೇ 7ರ ರಾತ್ರಿ 7:30ರಿಂದ ಸ್ವಲಾತ್ ವಾರ್ಷಿಕೋತ್ಸವ ನಡೆಯಲಿಕ್ಕಿದ್ದು ಬಿಜೆಎಂ ಬನ್ನೂರು ಅಧ್ಯಕ್ಷ ಕಲಂದರ್ ಇಬ್ರಾಹಿಂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಬಿಜೆಎಂ ಖತೀಬ್ ಸಿರಾಜುದ್ದೀನ್ ಸಕಾಫಿ ಕನ್ಯಾನ ಉದ್ಘಾಟಿಸಲಿದ್ದಾರೆ. ಸೈಯದ್ ಶಿಹಾಬುದ್ದೀನ್ ಅಲ್ ತಂಗಲ್ಲ ಮುತ್ತನೂರು ಕೇರಳ ಅವರು ದುಹಾ ಹಾಗೂ ಪ್ರಭಾಷಣ ಮಾಡಲಿಕ್ಕಿದ್ದಾರೆ. ಮೇ 8ರಂದು ರಾತ್ರಿ 7:30 ಗಂಟೆಯಿಂದ ಆಕರ್ಷಕ ಬುರ್ದಾ ಮಜ್ಲಿಸ್ ನಡೆಯಲಿಕ್ಕಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಯಂಗ್ ಮೆನ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಅಜಾರ್ ಬನ್ನೂರು ವಹಿಸಲಿಕ್ಕಿದ್ದಾರೆ. ಸಿರಾಜುದ್ದೀನ್ ಸಕಾಫಿ ಕನ್ಯಾನ ದುವಾ ಆಶೀರ್ವಚನ ನೀಡಲಿಕ್ಕಿದ್ದಾರೆ. ಹಾಗೆಯೇ ಮಸೂದ್ ಸಹಾದಿ ಸಂಗಡಿಗರಿಂದ ಬುರ್ದಾ ಆಲಾಪನೆ ನಡೆಯಲಿಕ್ಕಿದೆ. ಅತಾವುಲ್ಲಾ ಹಿಮಾಮಿ ಸಕಾಫಿ ಪ್ರಭಾಷಣ ಮಾಡಲಿಕ್ಕಿದ್ದಾರೆ ಎಂದು ತಿಳಿಸಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಯಂಗ್ ಮೆನ್ಸ್ ಅಸೋಸಿಯೇಷನ್ ಕಾರ್ಯದರ್ಶಿ ಸಾಬಿರ್ ಬನ್ನೂರು, ಸಂಘಟನಾ ಕಾರ್ಯದರ್ಶಿ ರಸೀಕ್ ಬನ್ನೂರು, ಸದಸ್ಯರಾದ ಇಫಾಜ್ ಬನ್ನೂರು, ಅರ್ಷದ್ ಉನಾಯಿಸ್, ಆಸಿಫ ಉಪಸ್ಥಿತರಿದ್ದರು. ಹಿರಿಯ ಯುವಕರು ಅದೇ ರೀತಿ ಇವಾಗ ಮುಂದುವರಿಸಿದಂತಹ ನಾವು ಕೂಡ ಇದನ್ನು ಒಂದು ಒಟ್ಟಾಗಿ ಕಳೆದ 50 ವರ್ಷಗಳಿಂದ ಮುಂದುವರಿಸ್ತಾ ಇದ್ದೇವೆ. 50ನೇ ವಾರ್ಷಿಕ ನಮಗೆ ಇದರ ಮಾಹಿತಿ ಬಗ್ಗೆ 3 ದಿವಸ ಕಾರ್ಯಕ್ರಮ ಏನು ಅಂತೇಳಿ ಬ್ರೀಫ್ ಆಗಿ ನಿಮ್ಮ ಕೈಯಲ್ಲೂ ಕೂಡ ಅದರ ಬಗ್ಗೆ ಅದರ ಇನ್ವಿಟೇಷನ್ ಕೂಡ ಇದೆ. ಅದನ್ನು ಲಾಸ್ಟ್ಗೆ ನಾನು ಏನು ಮಾಡ್ತೇನೆ ಅಂತ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನಾವು ಯಾಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ, ದಖೀರತುಲ್ ಉಖ್ರಾ ಯಂಗ್ ಮೆನ್ಸ್ ಅಸೋಸಿಯೇಷನ್ ಯಾಕೆ ಈ ಒಂದು ಕಾರ್ಯಕ್ರಮ 3 ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಬಗ್ಗೆ ನಾವು ಹೇಳೋದಾದರೆ, ನಮ್ಮಲ್ಲಿ ಇವತ್ತಿನ ಈ ಒಂದು ಪ್ರಸಕ್ತ ಸನ್ನಿವೇಶದಲ್ಲಿ ಯುವ ಜನಾಂಗ ಬೇರೆ ಬೇರೆ ವಿಷಯಗಳಲ್ಲಿ ಬ್ಯುಸಿ ಆದಂತಹ ಸಮಯ. ಬೇರೆ ಬೇರೆ ವಿಷಯ ಅಂತ ಹೇಳಿದರೆ ಒಳ್ಳೆಯ ವಿಷಯ ಅಲ್ಲ. ಸೋಷಿಯಲ್ ಮೀಡಿಯಾಗಳಿಂದ ಇನ್ಫ್ಲುಯೆನ್ಸ್ ಆಗಿ, ಅದೇ ರೀತಿ ವ್ಯಸನಗಳಿಗೆ ಇನ್ಫ್ಲುಯೆನ್ಸ್, ಅದೇ ರೀತಿ ಬೇರೆ ಬೇರೆ ಅನೈತಿಕ ಚಟುವಟಿಕೆಗಳಲ್ಲಿ ಯುವಕರು ಇರುವಂತಹ ಸಮಯದಲ್ಲಿ ನಾವು ಕೆಲವು ಧಾರ್ಮಿಕ ಕಾರ್ಯಕ್ರಮವನ್ನು, ಅದೇ ರೀತಿ ಸಾಂಸ್ಕೃತಿಕ ಕಲೆ ಬರುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಒಂದು ಅನೈತಿಕ ಚಟುವಟಿಕೆಗಳಿಂದ ಯುವಕರನ್ನು ದೂರ ಇಳಿಸಿ ನಾವು ಕೂಡ ಮುಂದಕ್ಕೆ ಅಂತಹ ಕಾರ್ಯಕ್ರಮ ದೂರ ಇಳಿಸಿ ನಮಗೊಂದು ವೇದಿಕೆಯಾಗಿದೆ. ಇಂತಹ ಒಂದು ಯುವಕ ಸಂಘಟನೆ ಎಲ್ಲ ಮಟ್ಟದಲ್ಲಿ ಕೂಡ ಕಾರ್ಯಾಚರಿಸಿದರೆ ನಮ್ಮ ಊರಿನಲ್ಲಿ ನಡೆಯುವಂತಹ ಹಲವಾರು ಪ್ರಾಬ್ಲಮ್ಸ್, ಹಲವಾರು ಸಮಸ್ಯೆಗಳಿಗೆ ನಮಗೆ ಒಂದು ಸೊಲ್ಯೂಷನ್ ಆಗಿ ಕಾಣ್ಬೋದು. ಇದು ಇವಾಗ ಸಲಾತ್ ವಾರ್ಷಿಕ, ಬುರ್ದಾ ಮಜ್ಲಿಸ್, ಅಂತಾರಾಜ್ಯ ಮಟ್ಟದ ದಫ್ ಸ್ಪರ್ಧೆ, ಇಲ್ಲಿ 2 ಕ್ಯಾಟಗರಿಯ ವಿಷಯಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಒಂದನೆಯದು ಧಾರ್ಮಿಕತೆ, ಧಾರ್ಮಿಕ ವಿದ್ಯಾಭ್ಯಾಸ. ಇದನ್ನು ನಾವು ಗಟ್ಟಿ ಮಾಡೋದು. ಯಾವುದೇ ಧರ್ಮದಲ್ಲಿ ನಾವು ಇಸ್ಲಾಂ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಯಾವುದೇ ಧರ್ಮದಲ್ಲಿ ಧಾರ್ಮಿಕ ವಿದ್ಯಾಭ್ಯಾಸ ಇದ್ದರೆ ಆ ಧರ್ಮದಲ್ಲಿರುವಂತಹ ಯುವಕರು ಬೇರೆ ಬೇರೆ ಅನೈತಿಕ ಚಟುವಟಿಕೆಗಳಲ್ಲಿ ಹೋಗುವುದಕ್ಕೆ ಒಂದು ಅಡೆತಡೆ ಅವರಿಗೆ ಇರ್ತದೆ. ಅವರಿಗೆ ಧಾರ್ಮಿಕ ವಿದ್ಯಾಭ್ಯಾಸ ಮೇಜರ್ ಆಗಿ ಇರಬೇಕಾಗಿದೆ. ಅದರ ನಂತರ ನಾವು ಹಮ್ಮಿಕೊಂಡಂತಹ ಅಂತಾರಾಜ್ಯ ಮಟ್ಟದ ದಫ್ ಸ್ಪರ್ಧೆ. ಕಲೆ ಎಂಬುದು ನಮ್ಮಲ್ಲಿ ಬೇರೆ ಬೇರೆ ಎಲ್ಲ ಧರ್ಮಗಳಲ್ಲೂ ಕೂಡ ಬೇರೆ ಬೇರೆ ಕಲೆ ಇದೆ. ನಾವು ಆ ಕಲೆಗಳನ್ನು ಬಿಟ್ಟು ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ನಾವೇನು ಮಾಡ್ತಾ ಇದ್ದೇವೆ ಅಂತೇಳಿ ಒಳವಾಗ್ತಾ ಇದ್ದೇವೆ. ನಮಗೆ ಭರತನಾಟ್ಯಗಳಿರ್ಬೋದು, ಕಥಗಳಿರ್ಬೋದು, ಇಸ್ಲಾಮಲ್ಲಿ ನೋಡಿದ್ರೆ ದಫ್ ಅಂತ ಕೂಡ ಇದೆ. ಇಂಥ ಅದ್ಭುತವಾದಂತಹ ಕಲೆಗಳು ನಮ್ಮಲ್ಲಿದೆ. ಬಟ್ ನಮ್ಮ ಯುವಕರು ಇಂಥ ಒಂದು ಕಲೆಗಳನ್ನು ಮರೆತು ಬಿಟ್ಟು ಬೇರೆ ಪಾಶ್ಚಾತ್ಯ ಸಂಸ್ಕೃತಿ ಬಂದಂತಹ ಕಲೆಗಳಿಗೆಲ್ಲ ನಾವು ಮಾರು ಹೋಗ್ತಾ ಇದ್ದೇವೆ. ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಟ್ರೆಂಡ್ ಬಂದು ನಾವು ಅದಕ್ಕೆ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡ್ತೇವೆ. ಈ ದಫ್ ಮುಟ್ಟು ಅಂತ ಹೇಳಿದ್ರೆ ಮಲಬಾರ್ ರೀಜನ್ ಅಲ್ಲಿ ಪ್ರಾರಂಭ ಆದಂತಹ ಒಂದು ಕಲೆ ಇದೆ. ನಾವು ಅದನ್ನು ಇಲ್ಲಿ ಪುತ್ತೂರು ಮಟ್ಟದಲ್ಲಿ ಕೂಡ ಇದೆ. ಆದರೆ ನೀವು ಕೇಳಿಕೊಂಡಿರ್ಬೋದು, ಅದಕ್ಕೆ ಒಂದು ಪ್ರೋಗ್ರಾಮ್ ಮಾಡಿ ಅದಕ್ಕಾಗಿ ಪತ್ರಿಕಾಗೋಷ್ಠಿ ಕರೆದು ಯಂಗ್ ಮೆನ್ಸ್ನ ಯುವಕರು ಬಂದು ಪತ್ರಿಕಾಗೋಷ್ಠಿ ಮಾಡಿದ್ದು ಇಲ್ಲ ಅಂತ ಹೇಳೋದಿಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ಆಗಿರ್ಬೋದು, ಬೇರೆ ಬೇರೆ ಪ್ರೋಗ್ರಾಮ್ಸ್ಗಳಿಗೆ ಈ ರೀತಿ ಪತ್ರಿಕಾಗೋಷ್ಠಿಯಲ್ಲಿ ನಡೆದಿರ್ಬೋದು. ಆದರೆ ಯುವಕರು ಬಂದು ಒಂದು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಈ ವಿಷಯದಲ್ಲಿ ನಾವು ವಿದ್ಯಾಭ್ಯಾಸವನ್ನು ಮೂಡಿಸಬೇಕು. ಕಲೆ ನಮ್ಮಲ್ಲಿರುವಂತಹ, ನಮ್ಮ ದೇಶದಲ್ಲಿರುವಂತಹ ಬೇರೆ ಬೇರೆ ಕಲೆಗಳನ್ನು ನಾವು ಏನು ಮಾಡಬೇಕು ಅಂತ ಹೇಳಿದರೆ ಅದನ್ನು ಉಳಿಸಿಕೊಳ್ಳಿಕ್ಕೆ ನಮ್ಮ ಯುವಕರೇ ಆಗಿದ್ದಾರೆ. ಇವಾಗ ದಫ್ಗಳಿಗೆ ಕಳಿಸ್ಲಿಕ್ಕೆ ಯಾರು ಕೂಡ ಯಾವ ಮನೆಯವರು ಕೂಡ ಮುಂದೆ ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅದು ನಮಗೆ ಏನಂತ ಹೇಳಿದ್ರೆ ಅದೊಂದು ನೀಚ ತರ ಅಂತ ಕಾಣ್ತಾ ಇದ್ದಾರೆ ಕೆಲವೊಂದು ಮಂದಿ, ಎಲ್ಲರಲ್ಲ.
ನಾವು ಅದನ್ನು ಹೋಗಲಾಡಿಸಬೇಕು. ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು. ನಮ್ಮಲ್ಲಿರುವ ಯುವಕರಲ್ಲಿ ಒಳ್ಳೆಯ ವಿಷಯಗಳಿಗೆ ಎಜುಕೇಟ್ ಮಾಡಬೇಕು ಅಂತೇಳಿ ಆಗಿದೆ ನಮ್ಮ ಈ ಒಂದು 3 ದಿವಸ ಕಾರ್ಯಕ್ರಮದ ಮೇನ್ ಇಂಟೆನ್ಷನ್ ಆಗಿದೆ. ಅದರ ಪರವಾಗಿ 7ನೇ ತಾರೀಕಿನಂದು ಸಲಾತ್ ವಾರ್ಷಿಕ ನಾವು ಹಮ್ಮಿಕೊಂಡಿದ್ದೇವೆ. 7ನೇ ತಾರೀಕು ಅಂದರೆ ನಾಳೆ ಗುರುವಾರ ರಾತ್ರಿ 7:30 ಗಂಟೆಗೆ. ಅದೇ ರೀತಿ 8ನೇ ತಾರೀಕಿನಂದು ಬುರ್ದಾ ಮಜ್ಲಿಸ್ ಹಾಗೂ ಪ್ರಭಾಷಣ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದರ ಸಂಕ್ಷಿಪ್ತ ವಿವರ ಇದರಲ್ಲೆಲ್ಲ ಕೂಡ ಮೆನ್ಷನ್ ಮಾಡಿದೆ, ಯಾರು ಅತಿಥಿ ಎಂಬ ವಿಷಯಗಳು. ಅದೇ ರೀತಿ ಕೊನೆಯ ದಿನ 9ನೇ ತಾರೀಕಿನಂದು ನಾವು ಅಂತಾರಾಜ್ಯ ಮಟ್ಟದ ದಫ್ ಸ್ಪರ್ಧೆ, ಅಂದರೆ ಅಂತಾರಾಜ್ಯ ಮಟ್ಟ ಅಂತ ಹೇಳಿದ್ರೆ ಕರ್ನಾಟಕ ಮತ್ತು ಕೇರಳದಲ್ಲಿರುವಂತಹ ಹಲವಾರು ಒಳ್ಳೆ ಪ್ರದರ್ಶನ ಮಾಡುವಂತಹ ದಫ್ ಮಟ್ಟದ ತಂಡಗಳು ಇಲ್ಲಿ ಬಂದು ಭಾಗವಹಿಸ್ತಾ ಇದೆ. ಓವರಾಲ್ ಆಗಿ ಹೇಳೋದಾದ್ರೆ, ನಾವು ಈ ಪತ್ರಿಕಾಗೋಷ್ಠಿ ಮೂಲಕ ನಮ್ಮ ನಾಡಿನಲ್ಲಿರುವಂತಹ ಎಲ್ಲರನ್ನು, ಅದೇ ರೀತಿ ನಮ್ಮ ಊರಿನಲ್ಲಿರುವಂತಹ ಎಲ್ಲರನ್ನು ನಾವು ಈ ಒಂದು 3 ದಿವಸ ಕಾರ್ಯಕ್ರಮಗಳಿಗೆ ಆಹ್ವಾನ ಮಾಡ್ತಾ ಇದ್ದೇವೆ. ಎಲ್ರಿಗೂ ಕೂಡ ಇದೇ ಒಂದು ಆಹ್ವಾನ ಅಂದ್ಕೊಂಡು ಎಲ್ಲರೂ ಕೂಡ ಪಾಲ್ಗೊಳ್ಬೇಕು. ಅದೇ ರೀತಿ ನಮಗೆ ಸಪೋರ್ಟ್ ಮಾಡಬೇಕು. ಯುವಕ ಸಂಘಗಳಿಗೆ ಇನ್ನೊಂದು ನಮ್ಮ ರಿಕ್ವೆಸ್ಟ್, ಇಲ್ಲಿ ನಾವು ಏನು ಮಾಡಿ ದಖೀರತುಲ್ ಉಖ್ರಾ ಯಂಗ್ ವುಮೆನ್ಸ್ ಅಸೋಸಿಯೇಷನ್ ಅಫಿಷಿಯಲ್ ಆಗಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಏನಂತ ಹೇಳಿದ್ರೆ, ಇಂತಹ ಯುವಕ ಮಂಡಲಗಳಿಗೆ ಇಲ್ಲಿರುವಂತಹ ಜನಪ್ರತಿನಿಧಿಗಳು, ಅದೇ ರೀತಿ ಸರ್ಕಾರಗಳು ನಮಗೆ ಕೂಡ ಕೆಲವೊಂದು ಇಂತಹ ಕಾರ್ಯಕ್ರಮ ಮಾಡುವಾಗ ಪ್ರೋತ್ಸಾಹ ಮಾಡಬೇಕು. ನಮಗೆ ಈ ಪ್ರೋತ್ಸಾಹ ಅಂತ ಹೇಳಿದ್ರೆ ಮೇನ್ ನಮಗೆ ಬೇಕಾದ ಧನ ಸಹಾಯ ಆಗಿರ್ತದೆ. ಬೇರೆಲ್ಲ ಪರಿಶ್ರಮ ಕೂಡ ನಾವು ಮಾಡ್ತೇವೆ. ಪ್ರೋತ್ಸಾಹಗಳನ್ನು ಮಾಡಿ ಇಂತಹ ಕಾರ್ಯಕ್ರಮ ಹಮ್ಮಿಕೊಂಡು, ಓಕೆ ನಮ್ಮಿಂದ ಒಂದು ಫಂಡ್ ಇದೆ, ಯುವ ಕಣಜ ಅಂತ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಒಂದು ಫಂಡ್ ಇದೆ. ಆದರೆ ಅದರ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಯಾವ ರೀತಿಯಲ್ಲಿ ನಡೀತಾ ಇದೆ ಅಂತೇಳಿ ನಮಗೆ ಕೂಡ ಅದರ ಬಗ್ಗೆ ಮಾಹಿತಿ ಇಲ್ಲ. ಆದ ಕಾರಣ ನಾವು ಕೊನೆಯದಾಗಿ ಎಲ್ಲ ಜನಪ್ರತಿನಿಧಿಗಳು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ, ನಮ್ಮ ಇಂತಹ ಕಾರ್ಯಕ್ರಮಗಳೇ ನಾವು ಯಾವ ಸ್ಪೆಸಿಫಿಕ್ ಆರ್ಗನೈಸೇಷನ್ ಹೇಳ್ತಿಲ್ಲ, ಯುವಕ ಮಂಡಲಗಳಿಗೆ ಇಲ್ಲಿರುವಂತಹ ಯಾರು ಒಂದು ವಾಯ್ಸ್ ಇದ್ದಾರೆ ಅವರು ಇದನ್ನು ರೇಸ್ ಮಾಡಿ ನಮಗೂ ಕೂಡ ಸಹಕಾರವನ್ನು ಮಾಡಬೇಕು ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಮತ್ತೊಂದು ಸಣ್ಣ ಒಂದು ಪ್ರದರ್ಶನ ಇದಾಗಿದೆ, 1977ರಲ್ಲಿ ಪ್ರಾರಂಭವಾದ, ಇದರಲ್ಲಿ ಮೆನ್ಷನ್ ಮಾಡಿದೆ. ಇದು 2001ರಲ್ಲಿ ಮಾಡಿದಂತಹ ಒಂದು ವಿಜ್ಞಾಪನಾ ಪತ್ರ. ಈ 2001ರ ಸಮಯದಲ್ಲಿ ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ವರದಕ್ಷಿಣೆ ಎಂಬುದು ಬಹಳ ಪಿಡುಗಾಗಿತ್ತು ದಕ್ಷಿಣ ಕನ್ನಡ ಜಿಲ್ಲೆ. ಆ ಸಮಯದಲ್ಲಿ ನಮ್ಮ ದಖೀರತುಲ್ ಉಖ್ರಾ ಯಂಗ್ ವುಮೆನ್ಸ್ ಅಸೋಸಿಯೇಷನ್ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಇಂಥ ಒಂದು ಮ್ಯಾರೇಜ್ ಫಂಡ್ ಅಂತೇಳಿ ಸ್ಟಾರ್ಟ್ ಮಾಡಿ ನಾವು ಹಲವಾರು ರೀತಿಯ ವ್ಯಕ್ತಿಗಳಿಗೆ, ನಮ್ಮ ಊರಲ್ಲಿರುವ ವ್ಯಕ್ತಿಗಳಿಗೆ ಸಹಾಯ ಮಾಡಿ ವರದಕ್ಷಿಣೆ ಬಗ್ಗೆ ಆ ಪಿಡುಗನ್ನು ಇಲ್ಲದಾಗಿಸಿ ನಾವು ಪ್ರಯತ್ನ ಮಾಡಿದ್ದೇವೆ. ಇವಾಗ 50ನೇ ವಾರ್ಷಿಕದಲ್ಲಿ ನಾವು ಯುವಕರು ಬೇರೆ ಬೇರೆ ಅನೈತಿಕ ಚಟುವಟಿಕೆ, ಅದೇ ರೀತಿ ಅಕ್ರಮ ಕಾರ್ಯಗಳಲ್ಲಿ, ಅದೇ ರೀತಿ ಡ್ರಗ್ಸ್, ಇಂಥ ಒಂದು ವಿಷಯಗಳಲ್ಲಿ ಇನ್ವಾಲ್ವ್ ಆಗೋದನ್ನು ಕಮ್ಮಿ ಮಾಡಲಿಕ್ಕೆ, ಕಲೆಗಳು, ಧಾರ್ಮಿಕ ವಿದ್ಯಾಭ್ಯಾಸಗಳನ್ನು ಮುಂದೆ ಬರಲಿಕ್ಕೆ ನಾವು 50ನೇ ವಾರ್ಷಿಕದ ಈ ಒಂದು ಗೋಲ್ಡನ್ ಜೂಬ್ಲಿ ಸಮಯದಲ್ಲಿ ಈ ಒಂದು ಇನಿಷಿಯೇಟಿವ್ ಕೂಡ ನಾವು ಮಾಡಿದ್ದೇವೆ. ಇದಾಗಿದೆ ಓವರಾಲ್ ಆಗಿ ನಮ್ಮ ಇವತ್ತಿನ ಪತ್ರಿಕಾಗೋಷ್ಠಿ. ನೀವು ಕೂಡ ಸಪೋರ್ಟ್ ಮಾಡಿ, ಇದರ ಬಗ್ಗೆ ನೀವು ಕೂಡ ಚೆಂದಾಗಿ ಕೂಡ ಒಂದು ರಿಪೋರ್ಟ್ ಕೂಡ ಮಾಡಿ ಯುವಕ ಮಂಡಲಗಳಿಗೆ ಪ್ರೋತ್ಸಾಹ ಮಾಡಬೇಕು ಅಂತೇಳಿ ಒಂದು ರಿಕ್ವೆಸ್ಟ್ ಅಲ್ಲಿ ನೀವು ಕೂಡ ಈ ಮನವಿಯನ್ನು ರೆಡಿ ಮಾಡಿ ನಿಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸ್ತಾ ಇದ್ದೇನೆ.